ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, OBC ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಹೌದು, ಇವರಿಗೆ ರಿಸರ್ವೇಷನ್ ಕೊಡಬೇಕಾಗಿದ್ದು ಕೊಡ್ತಕ್ಕದ್ದು ಅನಿವಾರ್ಯ. ನಾವೀಗಾಗಲೇ ಜಾತಿ ನೆಲೆಗಟ್ಟಿನಲ್ಲೇ, ಬಡತನ ನೆಲೆಗಟ್ಟಿನಲ್ಲೇ, ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲೇ, ಶೈಕ್ಷಣಿಕ ನೆಲೆಗಟ್ಟಿನಲ್ಲೇ, ಆರ್ಥಿಕ ನೆಲೆಗಟ್ಟಿನಲ್ಲೇ, ಈ ಎಲ್ಲ ನೆಲೆಗಟ್ಟಿನಲ್ಲಿ, ಬಡತನದ ನೆಲೆಗಟ್ಟಿನಲ್ಲೇ ಈ ಮೀಸಲಾತಿಯನ್ನು, ಅದರಲ್ಲೂ ಕೆಳಜಾತಿಗಳು, ಹಿಂದುಳಿದ ಜಾತಿಗಳು, ಅತಿ ಹಿಂದುಳಿದ ಜಾತಿಗಳ ನೆಲೆಗಟ್ಟಿನಲ್ಲೇ ನಮ್ಮ H ಕಾಂತರಾಜ್ ಅವರು ಒಂದು ವರದಿಯನ್ನು ಸಲ್ಲಿಸಿದರು. ಅದಕ್ಕೆ ಒಂದು ಮತ್ತಷ್ಟು ಅಭ್ಯಾಸ ಮಾಡಿದಂಥ ನಮ್ಮ K ಜಯಪ್ರಕಾಶ್ ಅವರು ಶಿಫಾರಸು ಮಾಡಿ ಮೊದಲ 27% ಆರಂಭದಲ್ಲೇ OBCಗೆ, ನಂತರದಲ್ಲಿ 32, ಅದನ್ನೀಗ 51ಕ್ಕೆ ಹೆಚ್ಚಿಸಬೇಕು ಅಂತ. ಅಂದ್ರೆ ಜನಸಂಖ್ಯೆ ಹೆಚ್ಚಾದಂಗೆ ಅವರವರ ಪಾಲಿಗೆ ಅವ್ರು ಕೊಡೋದಂಥ ಒಂದು ವ್ಯವಸ್ಥೆ, ಅವ್ರನ್ನ ಎತ್ತುವಂಥ ವ್ಯವಸ್ಥೆ, ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು. ಆ ನೆಲೆಗಟ್ಟಿನಲ್ಲೇ ನಮ್ಮ ಸಿದ್ದರಾಮಯ್ಯನವರು 2015ರಲ್ಲೇ ಈ ಒಂದು ಸಮೀಕ್ಷೆ ಮಾಡಿಸಿದರು. ಅದ್ರ ಬಗ್ಗೆ ಅನೇಕ ವಿರೋಧ, ಪರ ಹೇಳಿಕೆಗಳು, ಟೀಕೆಗಳು, ಟಿಪ್ಪಣಿಗಳು, ಅದರಲ್ಲೂ ಅತಿರೇಕಕ್ಕೆ ಹೋಗುವಷ್ಟರ ಮಟ್ಟಿಗೆ ಈ ಸರ್ಕಾರವನ್ನು ಕೆಡವೇ ಬಿಡಬೇಕು ಅನ್ನೋಷ್ಟರ ಮಟ್ಟಿಗೆ ಒಕ್ಕಲಿಗ ನಾಯಕರು, ಒಕ್ಕಲಿಗ ಜನ, ಅದೇ ಕಾಲ ಲಿಂಗಾಯತ ಮತ್ತು ವೀರಶೈವರು ಈ ಒಂದು ತಪ್ಪದ, ಇದು ಅವೈಜ್ಞಾನಿಕದ, ಪ್ರತಿಯೊಬ್ಬರ ಮನೆಗೆ ಹೋಗಿಲ್ಲ, ಸರಿಯಾಗಿ ಸರ್ವೆ ಮಾಡಿಲ್ಲ ಅನ್ನೋದು ಅನೇಕ ತಕರಾರುಗಳನ್ನು ಹಾಕ್ತಾ ಇರೋದ ಮಧ್ಯದಲ್ಲಿನ ಇವತ್ತು ವಿಶೇಷ ಸಭೆಯೊಂದು ನಡೀತಾ ಇದೆ. ಸಿದ್ದರಾಮಯ್ಯ ಕರೆದಿದ್ದಾರೆ. ಅದಲ್ಲ ಇವತ್ತು ಸಾಯಂಕಾಲ 4 ಗಂಟೆಗೆ ಮೋಸ್ಟ್ಲಿ ನಮ್ಮದು ಈ ವಿಡಿಯೋ ಹೊರಗೆ ಬರೋದ್ರೊಳಗೆ ನೀವು ಅದನ್ನು ನೋಡ್ತಾ ಇರ್ತೀರಿ. ಆದರೂ ಅವರಲ್ಲೇ ಈ ಒಂದು ನೆಲೆಗಟ್ಟಿನಲ್ಲಿ ಇವರು ನಮ್ಮ ಸಿದ್ದರಾಮಯ್ಯನವರು ಇವತ್ತು ಕ್ಯಾಬಿನೆಟ್ ಮುಂದೆಲ್ಲ ಮಂಡಿಸಿ ಯಾಕೆ ಕೊಡಬೇಕು, ನಾವು ಏನು ಕಾರಣ ಕೊಡಬೇಕು, ಮತ್ತು ಯಾವ ಕಾರಣಕ್ಕಾಗಿ ನಾವು ಇದನ್ನು ಮೀಸಲಾತಿ ಹೆಚ್ಚು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಅವರ ನಮ್ಮ ಕ್ಯಾಬಿನೆಟ್ ಅಂದರೆ ಮಿನಿಸ್ಟರ್ ಜೊತೆಗೆ, ಸಾಧ್ಯವಾದ ಶಾಸಕರ ಜೊತೆಗೆ, ಎಲ್ಲರ ಜೊತೆಗೆ ಮಾತಾಡಿ ಒಂದು ಎಲ್ಲರೂ ಕುಡ್ಕೊಳ್ಳುವಂಥ ಒಂದು ಒಪ್ಪಿಗೆ ಆಗುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಇವತ್ತದು ಒಪ್ಪಿಗೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಅಂದರೆ 32ರಿಂದ 52ಕ್ಕೆ ಇದನ್ನು ಭಾಳಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಜನ ಏನೋ ಹಿಂದುಳಿದವರು